ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವರ್ಕೌಟ್ ಆಗ್ತಾ ಇಲ್ಲ. ಭಾರತದ ಮೇಲೊಂದು ಉಗ್ರ ದಾಳಿ ಮಾಡಿಸಿದ್ರೆ ಭಾರತ ಯುದ್ಧಕ್ಕೆ ಬರುತ್ತೆ, ಅಟ್ಲೀಸ್ಟ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ. ಅಷ್ಟು ಮಾಡಿದರೂ ಪಾಕಿಸ್ತಾನ ಒಂದಾಗಿ ಸೇನೆಯ ಪರ, ಸರ್ಕಾರದ ಪರ ನಿಂತು ಬಿಡುತ್ತೆ. ಅಲ್ಲಿಗೆ ಅಲ್ಲಿನ ಎಲ್ಲ ಸಮಸ್ಯೆಗಳು ತಾತ್ಕಾಲಿಕವಾಗಿ ಶಮನಗೊಂಡು ಇನ್ನಷ್ಟು ದಿನಗಳ ಕಾಲ ಒಂದು ಲೈಫ್ ಸಿಗುತ್ತೆ ಅಂದ್ಕೊಂಡಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ನ ಪ್ಲಾನು ವರ್ಕೌಟ್ ಆಗ್ತಾ ಇಲ್ಲ. ಭಾರತ ಏನು ದಾಳಿಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ, ದಾಳಿ ಕೂಡ ಮಾಡಬಹುದು. ಆದರೆ ಪಾಕಿಸ್ತಾನದಲ್ಲಿನ ಜನ ಸೇನೆಯ ಮಾತನ್ನ ಕೇಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಅವರು ಈಗಲೂ ಅಲ್ಲಿನ ಸೇನೆಯನ್ನ ನಂಬ್ತಾ ಇಲ್ಲ. ಬದಲಿಗೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿ, ಈ ಸೇನೆಯನ್ನು ಒದ್ದು ಓಡಿಸ್ಲಿ, ನಮಗೆ ಇವರಿಂದ ಮುಕ್ತಿ ಕೊಡಿಸ್ಲಿ ಅನ್ನೋ ಥರದ ಮನಸ್ಥಿತಿಯಲ್ಲಿ ಪಾಕಿಸ್ತಾನದ ಜನ ಇದ್ದಾರೆ. ಇನ್ನು ಪಾಕಿಸ್ತಾನದ ಅಷ್ಟೂ ಪ್ರಾವಿನ್ಸ್ಗಳಲ್ಲಿ ಜನರ ಪ್ರತಿಭಟನೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಕರಾಚಿ ಪೋರ್ಟ್ ಹಾಗೂ ಪಾಕಿಸ್ತಾನವನ್ನು ಬೆಸೆಯುವ ಹೆದ್ದಾರಿಯನ್ನ ಅಲ್ಲಿನ ಸಿಂಧರು ಬಂದ್ ಮಾಡಿದ್ದಾರೆ. ಬಲೂಚಲ್ಲಿ ಲಿಬರೇಷನ್ ಆರ್ಮಿ ಏನು ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಖೈಬರ್ ಭಾಗದಲ್ಲೂ ಸಮಸ್ಯೆಗಳು ತೀವ್ರವಾಗ್ತಾ ಇವೆ. ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಜನ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಪಂಜಾಬ್ನಲ್ಲಿನ ರೈತರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಎಲ್ಲರ ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು ಪಾಕಿಸ್ತಾನದ ಸೇನೆ. ಸಿಂಧ್, ಬಲೂಚ್, ಗಿಲ್ಗಿಟ್ನಲ್ಲಿನ ಜನ ಭಾರತದ ಜೊತೆ ಪಾಕಿಸ್ತಾನದ ಸೇನೆಗೊಂದು ಯುದ್ಧ ಆಗಿ ಭಾರತದ ಸೇನೆ ನುಗ್ಗಿ ಬಂದು ಈ ಪಾಕಿಗಳಿಂದ ನಮಗೆ ಬಿಡುಗಡೆ ಕೊಡಿಸ್ಲಿ ಅಂತ ಬಯಸೋದಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ದೇಶದಲ್ಲಿನ ಜನ ತಮ್ಮದೇ ದೇಶದ ಸೈನ್ಯದ ವಿರುದ್ಧ ಹೀಗೆ ಬಂಡೇಳುವುದು, ಯುದ್ಧ ಸದೃಶ ವಾತಾವರಣದಲ್ಲಿ ಶತ್ರು ಸೇನೆ ಬಂದು ನಮ್ಮ ಸೇನೆಯನ್ನು ಸೋಲಿಸಿ ನಮಗೆ ಬಿಡುಗಡೆ ಕೊಡಿಸ್ಲಿ ಅಂತ ಬಯಸೋದು ಬಹುಶಃ ಪಾಕಿಸ್ತಾನದಂಥ ದೇಶಗಳಲ್ಲಿ ಮಾತ್ರ ಆಗುತ್ತೆ ಅನ್ಸುತ್ತೆ. ಅನ್ಸೋದೇನು, ಅಲ್ಲಾಗ್ತಾ ಇರೋದೇ ಹಾಗೆ. ಹಾಗಾದರೆ ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮಗೆ ಹೇಳುವ ಮೊದಲು ಒಂದು ಸಣ್ಣ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ. ಸಾಕಷ್ಟು ಜನಕ್ಕೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ನಿಮ್ಮ ಪ್ರತಿಭೆಯನ್ನ ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಿ. ಹಾಗೆ ಇನ್ನೊಂದಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಈಗಾಗಲೇ ಮಾಡಿರ್ತೀರಿ. ಆದ್ರೆ ಅದನ್ನ ಹೇಗೆ ಮುನ್ನಡೆಸಬೇಕು, ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹೆಚ್ಚು ಹಣವನ್ನ ಗಳಿಸೋದು ಹೇಗೆ ಅನ್ನೋ ಬಗ್ಗೆ ನಿಮಗೊಂದಷ್ಟು ಗೊಂದಲಗಳಿರಬಹುದು. ಅಂಥವರಿಗಾಗಿ ನಾವು 3 ದಿನಗಳ ಆಫ್ಲೈನ್ ಕ್ಲಾಸ್ ಒಂದನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಿಡಿಯೋ ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಒಂದಷ್ಟು AI ಟೂಲುಗಳು, ಹೀಗೆ ನೀವು ಸಾಕಷ್ಟು ವಿಷಯಗಳನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ 9972379459 9972237949 ನಂಬರ್ಗೆ ಕರೆ ಮಾಡಿ. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಕರಾಚಿಯ ಬಂದರಿದೆ ನೋಡಿ, ಇದು ಪಾಕಿಸ್ತಾನದ ಪ್ರಮುಖ ಸಮುದ್ರ ಮಾರ್ಗ. ಹೊರ ಜಗತ್ತಿನೊಂದಿಗೆ ಪಾಕಿಸ್ತಾನಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡೋದು, ಮೀನುಗಾರಿಕೆ ಮತ್ತು ಸಮುದ್ರ ವ್ಯಾಪಾರದ ಮೂಲಕ ಪಾಕಿಸ್ತಾನಕ್ಕೊಂದಷ್ಟು ಲಾಭವನ್ನು ತಂದುಕೊಡೋದು ಇದೇ ಕರಾಚಿಯ ಬಂದರು. ಬಲೂಚನಲ್ಲಿ ಗ್ವದಾರ್ ಬಂದರಿದೆ, ಆದರೂ ಅದರಿಂದ ಪಾಕಿಗಳಿಗೆ ಯಾವ ಹೆಚ್ಚು ಲಾಭನೂ ಆಗೋದಿಲ್ಲ. ಅಲ್ಲಿಂದ ಏನಾದರೂ ಲಾಭ ಅನ್ನೋದಾದ್ರೆ ಅದು ಚೈನಾಗ ಮಾತ್ರ ಆಗುತ್ತೆ. ಆದ್ರೆ ಈಗ ಬಲೂಚ್ ಲಿಬರೇಷನ್ ಆರ್ಮಿಯ ಕಾರಣಕ್ಕೆ ಅದು ಕೂಡ ಆಗ್ತಾ ಇಲ್ಲ. ಇನ್ನು ಸಿಂಧ್ನಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಅವೀಗ ಮತ್ತಷ್ಟು ತೀವ್ರವಾಗಿವೆ. ಸಿಂಧ್ ಪ್ರತಿಭಟನಾಕಾರರು ಈಗ ಕರಾಚಿಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದಾರೆ. ಅಲ್ಲಿಂದ ಪಾಕಿಸ್ತಾನಕ್ಕೆ ಯಾವ ಸರಕು ಸರಂಜಾಮುಗಳನ್ನು ತಗೊಂಡು ಹೋಗೋದಕ್ಕೆ ಅವರು ಬಿಡ್ತಾ ಇಲ್ಲ. ಇದು ಪಾಕಿಸ್ತಾನದ ವಿರೋಧಿಗಳು ಹಬ್ಬಿಸ್ತಾ ಇರೋ ಸುದ್ದಿ ಅಲ್ಲ, ಅಲ್ಲಿನ ಪ್ರಖ್ಯಾತ ಮಾಧ್ಯಮ ಡಾನ್ ಮಾಡಿರೋ ವರದಿ ಇದು. ಟ್ರಾನ್ಸ್ಪೋರ್ಟರ್ಸ್ ಸೇ ಥೌಸಂಡ್ಸ್ ಆಫ್ ಟ್ರಕ್ಸ್ ಆರ್ ನೌ ಸ್ಟ್ರಾಂಡೆಡ್, ಕಾರ್ಗೋ ಬಿಂಗ್ ಸ್ಪಾಯ್ಲ್ಡ್ ವಿತ್ ಈಚ್ ಪಾಸಿಂಗ್ ಡೇ ಅಂತ ಡಾನ್ ಬರೀತಾ ಇದೆ. ಅಲ್ಲಿ ಸಾವಿರಾರು ಲಾರಿಗಳು ಸರಕು ಸರಂಜಾಮನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯವಾಗದೆ ಸಾಲುಗಟ್ಟಿ ನಿಂತಿವೆ. ಅದರಲ್ಲಿ ಆಹಾರ ಪದಾರ್ಥಗಳಿವೆ, ಕಾರ್ಖಾನೆಗಳಿಗೆ ಬೇಕಾದ ಕಚ್ಚಾ ಪದಾರ್ಥಗಳಿವೆ. ಯಾವುದನ್ನು ಕೂಡ ಪಾಕಿಸ್ತಾನದ ಒಳಗೆ ಹೋಗೋದಕ್ಕೆ ಮತ್ತು ಪಾಕಿಸ್ತಾನದಿಂದ ಹೊರ ಹೋಗೋ ಪದಾರ್ಥಗಳು ಈ ಪೋರ್ಟ್ ಅನ್ನು ತಲುಪೋದಕ್ಕೆ ಪ್ರತಿಭಟನಾಕಾರರು ಬಿಡ್ತಾ ಇಲ್ಲ. ಇನ್ನು ಈ ಸಿಂಧ್ ಪ್ರಾಂತ್ಯ ಇದೆ ನೋಡಿ, ಇದು ಪಾಕಿಸ್ತಾನದ ಅಧ್ಯಕ್ಷ ಬೆನಜೀರ್ ಭುಟ್ಟೋ ಅವರ ಗಂಡ 10% ಜರ್ದಾರಿ ಅಂತಲೇ ಫೇಮಸ್ ಆಗಿರುವ ಆಸಿಫ್ ಅಲಿ ಜರ್ದಾರಿಯ ರಾಜ್ಯ. ಆದ್ರೆ ಅಲ್ಲಿನ ಜನ ಈ ಜರ್ದಾರಿ ಹಾಗೂ ಆತನ ಮಗ ಬಿಲ್ಲಿ ರಾಣಿ ಆಲಿಯಾಸ್ ಬಿಲಾವಲ್ ಭುಟ್ಟೋ ಮಾತುಗಳನ್ನು ಕೇಳ್ತಾ ಇಲ್ಲ. ಗೆಳೆಯರೆ, ಇಲ್ಲಿ ಬಿಲ್ಲಿ ರಾಣಿ ಅನ್ನೋದು ಬಿಲಾವಲ್ ಭುಟ್ಟೋ ಅವರ ಹಾವಭಾವಗಳನ್ನು ನೋಡಿದ ನಂತರ ಕರಾಚಿಯ ಜನ ಪ್ರೀತಿಯಿಂದ ಕೊಟ್ಟಿರೋ ಹೆಸರು. ಇನ್ನು ಇಲ್ಲಿ ಯಾಕೆ ಪ್ರತಿಭಟನೆಗಳು ಅಂದ್ರೆ, ಸಿಂಧೂ ನದಿಯ ನೀರನ್ನ ಬಳಸಿಕೊಂಡು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚೋಲಿಸ್ತಾನ್ ಅನ್ನೋ ಮರುಭೂಮಿಯಲ್ಲಿ ಪಾಕಿಸ್ತಾನಿ ಸೇನೆ ಪಾಕ್ ಆರ್ಮಿ ಫೌಂಡೇಶನ್ ನ ಹೆಸರಲ್ಲಿ ಕೃಷಿ ಮಾಡೋದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಗ್ರೀನ್ ಪಾಕಿಸ್ತಾನ್ ಇನಿಷಿಯೇಟಿವ್ ಅಂತನೋ ಏನೋ ಹೆಸರಿಟ್ಟಿದ್ದಾರೆ. ಅಲ್ಲಿಗೆ ನೀರು ಬೇಕು. ಗೆಳೆಯರೆ, ಇದು ಪಂಜಾಬ್ ಕೂಡ ಅಲ್ಲ, ಚೋಲಿಸ್ತಾನ ಅಂತ ಇದನ್ನ ಕರೀತಾರೆ. ಇಲ್ಲಿ ಮಾರ್ವಾರಿ, ಬವಾರಿಯಾ, ಮೇಘವಾಲ್,
ಬೋಹ್ರಾ ಮುಂತಾದ ಜನಾಂಗಗಳು ವಾಸ ಮಾಡುತ್ತವೆ. ಹಾಗೆ ಅಲ್ಲಿನ ಜನ ಪಂಜಾಬಿ ಭಾಷೆಯನ್ನ ಮಾತಾಡುವುದಿಲ್ಲ, ಬದಲಿಗೆ ಸರಾಯಿಕಿ ಅನ್ನೋ ಭಾಷೆಯನ್ನ ಅವರು ಮಾತಾಡ್ತಾರೆ. ಆದ್ರೂ ಅಲ್ಲಿ ಚೋಲಿಸ್ತಾನವನ್ನು ಕೂಡ ಪಂಜಾಬ್ ಪ್ರಾಂತ್ಯಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಇಡೀ ಪಾಕಿಸ್ತಾನದಲ್ಲಿ ಪಂಜಾಬ್ ಅನ್ನೋದು ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಜ್ಯ ಅಂತ ತೋರಿಸುವ ಪ್ರಯತ್ನವನ್ನ ಪಾಕಿಸ್ತಾನಿ ಪಂಜಾಬಿಗಳು ಮಾಡ್ಕೊಂಡಿದ್ದಾರೆ. ಆ ಮೂಲಕ ಅತಿ ಹೆಚ್ಚು ಸೌಲಭ್ಯಗಳನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಇನ್ನು ಈ ಚೋಲಿಸ್ತಾನದಲ್ಲಿ ಹೆಚ್ಚಿರೋದು ಮರುಭೂಮಿ. ಈಗ ಅಲ್ಲಿ ಒಂದಷ್ಟು ಜಮೀನನ್ನ ಹಸನು ಮಾಡಿ ಅಲ್ಲಿ ಕೃಷಿ ಮಾಡಿ ಪಾಕಿಸ್ತಾನದ ಹಸಿವನ್ನ ನಾವು ನೀಗಿಸ್ತೀವಿ, ಆಹಾರ ಧಾನ್ಯಗಳ ಆಮದನ್ನ ನಿಲ್ಲಿಸಿಬಿಡ್ತೀವಿ ಅಂತ ಆರ್ಮಿ ಫೌಂಡೇಶನ್ ಹೇಳ್ಕೊಂಡಿದೆ. ಇಲ್ಲಿ ಯಾರು ಏನಾದರೂ ಪರವಾಗಿಲ್ಲ, ಸೇನೆ ಏನು ಹೇಳುತ್ತೋ ಅದೇ ನಡೆಯೋದು. ಹೀಗಾಗಿ ಸಿಂಧೂ ನದಿಯಿಂದ ನೀರನ್ನ ಕೆನಾಲ್ಗಳ ಮೂಲಕ ಈ ಚೋಲಿಸ್ತಾನಕ್ಕೆ ಹರಿಸಿ ಅಲ್ಲಿ ನೆಲವನ್ನು ಹಸಿರು ಮಾಡಬೇಕು ಅನ್ನೋ ಯೋಜನೆಯನ್ನ ಪಾಕ್ ಆರ್ಮಿ ಹಾಕ್ಕೊಳ್ತಾ ಇದೆ. ಹೀಗೆ ಮಾಡಿದರೆ ಸಿಂಧೂ ನದಿ ನೀರು ಸಿಂಧು ಪ್ರಾಂತಕ್ಕೆ ಹೋಗೋದೇ ಇಲ್ಲ, ಅಲ್ಲಿನ ಜನಕ್ಕೆ ಸಮಸ್ಯೆ ಉಂಟಾಗುತ್ತೆ. ಸೊ ಅವರು ಸಿಟ್ಟಿಗೆದ್ದಿದ್ದಾರೆ, ನಮ್ಮ ನೀರನ್ನು ಪಂಜಾಬಿಗಳೇ ದೋಚುತ್ತಾ ಇದ್ದಾರೆ ಅಂತ ಅವರು ಪ್ರತಿಭಟನೆಗಿಳಿದಿದ್ದಾರೆ. ಹಾಗೆ ಆ ಪ್ರಾಜೆಕ್ಟ್ಗೆ ಹಿಂದಿನ ಇಮ್ರಾನ್ ಸರ್ಕಾರದ ಅಧ್ಯಕ್ಷರು ಸಹಿ ಮಾಡಿರಲಿಲ್ಲ. ಈಗ ಸಿಂಧ್ ಪ್ರಾಂತ್ಯದ ಜರ್ದಾರಿನೇ ಪಾಕಿಸ್ತಾನದ ಅಧ್ಯಕ್ಷ. ಆದರೂ ಆತ ತನ್ನ ಜನರ ನೀರನ್ನ ಕಿತ್ಕೊಂಡು ಪಂಜಾಬ್ಗೆ ನೀರನ್ನು ಕೊಡ್ತಾ ಇದ್ದಾನೆ, ಪಾಕಿಸ್ತಾನಿ ಸೇನೆಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸೊ ಆತನ ಮಾತನ್ನು ಕೂಡ ಜನ ಈಗ ಕೇಳ್ತಾ ಇಲ್ಲ. ಹೀಗಾಗಿ ಕರಾಚಿ ಬಂದರಿಗೆ ದಿಗ್ಬಂಧನವನ್ನು ಹಾಕಿದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಸಮುದ್ರದ ಸಂಪರ್ಕವನ್ನು ಕಟ್ ಮಾಡಿದ್ದಾರೆ. ಇನ್ನು ಹೀಗೆ ಸಿಂಧ್ ಪ್ರಾಂತ್ಯದ ಜನ ಬೀದಿಗಿಳಿದ ಬೆನ್ನಲ್ಲೇ ಪಂಜಾಬ್ ಪ್ರಾಂತ್ಯದಲ್ಲಿ ರೈತರು ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ. ಇಲ್ಲಿ ಚೋಲಿಸ್ತಾನಕ್ಕೆ ನೀರು ಹರಿಸಿದ್ರೆ ಸಿಂಧ್ ಜನ ತಮ್ಮ ನೀರಿಗಾಗಿ ಹೋರಾಟವನ್ನು ಮಾಡ್ತಾರೆ, ಅವರ ಹಕ್ಕುಗಳನ್ನು ಅವರು ಪಡ್ಕೋತಾರೆ. ಹೀಗಾದಾಗ ಸೇನೆ ತನ್ನ ಕೃಷಿಗೆ ನಮ್ಮ ನೀರನ್ನ ಕಿತ್ಕೊಳ್ಳುತ್ತೆ. ಹಾಗಾಗಬಾರದು ಅಂದ್ರೆ ಈ ಸರ್ಕಾರವನ್ನೇ ಕಿತ್ತೆಸಿಬೇಕು ಅಂತ ಪಂಜಾಬಿನ ರೈತ ಮುಖಂಡರು ಹೋರಾಟ ಶುರು ಮಾಡ್ತಾ ಇದ್ದಾರೆ. ಅಲ್ಲೂ ಪ್ರತಿಭಟನೆಗಳು ಶುರು ಆಗುತ್ತವೆ. ಇನ್ನು ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆ ಹಾಗೂ ಪೊಲೀಸರನ್ನ ಮತ್ತು ಪಂಜಾಬಿಗಳನ್ನ ಕೊಲ್ಲುವುದು ನಡೀತಲೇ ಇದೆ. ಜೊತೆಗೆ ಅಲ್ಲಿನ ಹೆದ್ದಾರಿಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ಆಕ್ರಮಿಸಿಕೊಂಡಿದೆ. ಅಲ್ಲಿನ ಸೈಂದಕ್ ಬಳಿ ಚೈನಾದ ಟ್ರಕ್ ಕ್ಯಾನ್ವಾಯ್ ಮೇಲೆ ಬಲೂಚ್ ಪಡೆಗಳು ಮೋರ್ಟಾರ್ಗಳಿಂದ ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಸರಕನ್ನು ತುಂಬಿಕೊಂಡು ಹೋಗ್ತಾ ಇದ್ದ ಟ್ರಕ್ಗಳನ್ನು ಕೂಡ ಅವರಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿಂದಲೂ ಸರಕು ಸಾಮಗ್ರಿಗಳ ಸಾಗಾಟ ಕಷ್ಟವಾಗ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನಕ್ಕೆ ಗ್ಯಾಸ್ ಸರಬರಾಜಾಗೋದು ಬಲೂಚಿಸ್ತಾನದಿಂದ ಮತ್ತು ಪೈಪ್ಲೈನ್ ಮೂಲಕ. ಆ ಸರಬರಾಜಿನ ಮೇಲೆ ಇನ್ನೂ ಬಲೂಚರ ಕಣ್ಣು ಬಿದ್ದಂತಿಲ್ಲ. ಅದನ್ನ ಕೂಡ ಅವರು ಆಕ್ರಮಿಸ್ಕೊಂಡು ಬಿಟ್ರೆ ಪಾಕಿಸ್ತಾನದ ಮನೆಗಳಲ್ಲಿ ರೋಟಿ ಸಬ್ಜಿ ಕೂಡ ಇಲ್ಲದಂತಾಗತ್ತೆ. ಇನ್ನು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಪಾಕಿಸ್ತಾನದ ಖನಿಜ ನೀತಿಯನ್ನು ವಿರೋಧಿಸಿ ಜನಸಾಗರಾನೆ ರಸ್ತೆಗಿಳಿದಿದೆ. ಅವರು ಕೂಡ ಅಲ್ಲಿ ಚೈನಾ ಹಾಗೂ ಪಾಕಿಸ್ತಾನವನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಟೂರಿಸಂ ಅನ್ನೋ ಪೇಜಲ್ಲಿ ಆ ಪ್ರತಿಭಟನೆಯ ವಿಡಿಯೋಗಳಿವೆ, ನೋಡಿ. ಅವರ ಬೇಡಿಕೆ ಏನು ಅಂದರೆ ಪಾಕಿಸ್ತಾನ ಖನಿಜ ನೀತಿಯನ್ನು ಕೈಬಿಡಬೇಕು, ಗಿಲ್ಗಿಟ್ನ ತಂಟೆಗೆ ಬರಬಾರದು ಅನ್ನೋದು. ಗೆಳೆಯರೆ, ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಪಾಕಿಸ್ತಾನ ಚೈನಾಗಾಗಿ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದೆ. ಅಷ್ಟೇ ಅಲ್ಲ, ಅಲ್ಲಿನ ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ದೋಚೋದಿಕ್ಕೆ ಕೂಡ ಚೈನಾಗೆ ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿರೋದು ಶಿಯಾ ಜನಾಂಗ. ಮೊದಲೇ ಅವರನ್ನು ಕಂಡ್ರೆ ಸುನ್ನಿಗಳಿಗಾಗೋದಿಲ್ಲ. ಜೊತೆಗೆ ಮೈನಿಂಗ್ ಹೆಸರಲ್ಲಿ ಸರ್ಕಾರ ಅವರ ಜಮೀನುಗಳನ್ನು ಅವರಿಂದ ಕಿತ್ಕೊಳ್ತಾ ಇದೆ. ಹಾಗಂತ ಅವರಿಗೆ ಸಿಗಬೇಕಾದ ಪರಿಹಾರ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಸೇನೆ ಬರುತ್ತೆ, ಜಮೀನನ್ನು ಗುರುತು ಮಾಡುತ್ತೆ, ಆನಂತರ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ಅದನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗಬೇಕು. ಈಗಾಗಲೇ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಪಂಜಾಬಿಗಳು ಬಂದು ಕೂತಿದ್ದಾರೆ. ಕೆಲಸಗಳು ಅವರಿಗೆ ಸಿಗ್ತಾ ಇವೆ. ಸಂಪನ್ಮೂಲ ಗಿಲ್ಗಿಟ್ನದ್ದು ದೋಚ್ತಾ ಇರೋದು ಚೈನಿಗಳು, ಹಣ ಮಾಡ್ತಾ ಇರೋದು ಪಾಕಿಸ್ತಾನಿಗಳು. ಹೀಗಾಗಿ ಇದರ ವಿರುದ್ಧ ಅಲ್ಲಿನ ಜನ ಬೀದಿಗಿಳಿದಿದ್ದಾರೆ. ಪಾಕಿಸ್ತಾನದ ಸೇನೆಗೆ ಧಿಕ್ಕಾರ ಹೇಳ್ತಾ ಇದ್ದಾರೆ. ಇನ್ನು ಖೈಬರ್ ಪಖ್ತೂನ್ಖ್ವಾ, ಅಲ್ಲಿಂದ ಪಾಕಿಸ್ತಾನ ಅಷ್ಟು ಜನಕ್ಕೆ ಗುಂಡಿಟ್ಟುಕೊಳ್ತು, ಇಷ್ಟು ಜನರನ್ನ ಗುಂಡಿಟ್ಟುಕೊಳ್ತು ಅನ್ನೋ ಥರದ ಸುದ್ದಿಗಳೇ ಬರ್ತಾ ಇವೆ. ಗಡಿ ದಾಟಿ ಬಂದ ಆಫ್ಘನಿಸ್ತಾನಿಗಳನ್ನ ಭಯೋತ್ಪಾದಕರು ಅಂತ ಪಾಕಿಸ್ತಾನಿ ಸೇನೆ ಹೊಡೆದು ಹಾಕ್ತಾ ಇರುವ ಸುದ್ದಿಗಳನ್ನ ಅಲ್ಲಿನ ಡಾನ್ ಸೇರಿದಂತೆ ಒಂದಷ್ಟು ಪತ್ರಿಕೆಗಳು ವರದಿ ಮಾಡ್ತಾ ಇವೆ. ಅಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೋ, ಅವರಲ್ಲಿ ಯಾರ್ಯಾರು ಭಯೋತ್ಪಾದಕರೋ, ಯಾರು ಸ್ವಾತಂತ್ರ್ಯ ಹೋರಾಟಗಾರರೋ ಗೊತ್ತಾಗ್ತಾ ಇಲ್ಲ. ಅಂತೂ ಪ್ರತಿನಿತ್ಯ ಗುಂಡಿನ ಚಕಮಕಿ, ಸಾವಿನ ಸುದ್ದಿಗಳು ಕೇಳಿ ಬರ್ತಾ ಇವೆ. ಅಂದರೆ ಅಲ್ಲಿ TTPಯ ಒಳನುಸುಳುವಿಕೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಬೇಕು ಮತ್ತು ಈ ಸಾವುಗಳಿಗೆ ಅವರು ಕೂಡ ಪ್ರತೀಕಾರವನ್ನು ಖಂಡಿತ ಹೇಳ್ತಾರೆ. ಇನ್ನು ಮೊನ್ನೆ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳು ಆಫ್ಘನಿಸ್ತಾನದ ಆಡಳಿತ ಪ್ರತಿನಿಧಿಗಳ ಜೊತೆ ಮಾತುಕತೆಗಳನ್ನು ನಡೆಸಿರೋದು, ಅವರಿಗೆ ಬೇಕಾದ ಔಷಧಗಳನ್ನು, ಲಸಿಕೆಗಳನ್ನು ಭಾರತ ಕಳುಹಿಸಿಕೊಟ್ಟಿರೋದು ಈಗ ಪಾಕಿಸ್ತಾನಿಗಳನ್ನು ಕೆರಳಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಔಷಧಗಳ ಕೊರತೆ, ಅಲ್ಲಿ ಎಲ್ಲ ಔಷಧಗಳ ಬೆಲೆಗಳು ಗಗನಕ್ಕೇರ್ತಾ ಇವೆ. ಇನ್ನೊಂದು ವಾರ ಕಳೆದ್ರೆ ಅವರು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಳದೇ ಇದ್ರೆ ಮೆಡಿಕಲ್ ಶಾಪುಗಳಲ್ಲಿ ಗಾಂಜಾ ಮಾರಬೇಕಾಗಿ ಬರುತ್ತೆ. ಆದರೆ ಆಫ್ಘನಿಸ್ತಾನಕ್ಕೆ ಭಾರತ ಉಚಿತವಾಗಿ ಔಷಧಗಳನ್ನು ಕೊಡ್ತಾ ಇದೆ.
ಪಾಕಿಗಳಿಗೆ ಇದು ಎಷ್ಟು ಉರಿಸುತ್ತೆ ಹೇಳಿ. ಹೀಗಾಗಿನೇ ಪಾಪ ಅಲ್ಲಿ ಗಡಿ ದಾಟಿ ಬಂದವರನ್ನೆಲ್ಲ ಪಾಕ್ ಸೈನಿಕರು ಹೊಡೆದು ಕೊಲ್ತಾ ಇರೋದಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದು ಕೂಡ ಎಷ್ಟು ನಿಜಾನೋ, ಅಥವಾ ನಾವು ಭಾರತದ ಗಡಿಗೂ ಸೇನೆಯನ್ನ ಕಳುಹಿಸಿದೀವಿ, ಆಫ್ಘನ್ ಗಡಿಯಲ್ಲೂ ಹೋರಾಟ ಮಾಡ್ತಾ ಇದ್ದೀವಿ, ಫುಲ್ ಎಂಗೇಜ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ISPR ಇಂಥ ಸುದ್ದಿಗಳನ್ನ ಹರಡ್ತಾ ಇದೆಯಾ ಗೊತ್ತಿಲ್ಲ. ಆದ್ರೆ ಆಫ್ಘನಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಒಳಿತಾಗುವ ಥರದ್ದಂತೂ ಏನೂ ಆಗ್ತಾ ಇಲ್ಲ. ಇನ್ನು TTP ಕೂಡ ದೊಡ್ಡ ದಾಳಿಗೆ ಕಾಯ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಮ್ರಾನ್ ಬೆಂಬಲಿಗರು ಕೂಡ ಸೇನೆಯ ವಿರುದ್ಧದ ತಮ್ಮ ನಿಲುವನ್ನ ಮುಂದುವರಿಸ್ತಾ ಇದ್ದಾರೆ. ಸೇನೆ ಭಾರತದ ಜೊತೆ ಯುದ್ಧಕ್ಕೆ ಸಿದ್ಧವಾಗ್ತಾ ಇದ್ರೆ ಸೇನಾ ದಂಡನಾಯಕ ಮಾತ್ರ ಇಮ್ರಾನ್ ಖಾನ್ ಜೊತೆಗಿನ ಕದನದಲ್ಲಿ ಮುಳುಗಿ ಹೋಗಿದ್ದಾನೆ ಅನ್ನೋ ಥರದ ಟ್ರೋಲುಗಳು ಅಲ್ಲಿ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ವಿರುದ್ಧ ನಡೀತಾ ಇವೆ. ಇನ್ನು ಸಿಂಧಲ್ಲಿ, ಬಲೂಚಲ್ಲಿ, ಗಿಲ್ಗಿಟ್ಟಲ್ಲಿ ಪ್ರತಿಭಟನೆಗಳ ನೇತೃತ್ವವನ್ನ ವಹಿಸಿಕೊಂಡಿರೋದು ಕೂಡ ಇಮ್ರಾನ್ ಖಾನ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರೆ. ಹೀಗಾಗಿ ಅವರು ಸೇನೆಗೆ ಬೆಂಬಲ ಕೊಡ್ತಾ ಇಲ್ಲ. ಒಟ್ಟಾರೆ ಪಾಕಿಸ್ತಾನದ ಸೇನೆ ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಅಂದ್ಕೋತಾ ಇದ್ರೆ ಅಲ್ಲಿ ಪಾಕಿಸ್ತಾನದ ಜನ ಅವರದ್ದೇ ಸೇನೆಯ ವಿರುದ್ಧ ಆಜಾದಿ ಕಿ ಜಂಗ್ ಶುರು ಮಾಡಿದ್ದಾರೆ. ಪಾಪ ಮುಲ್ಲಾ ಜರ್ನಲ್ ಯಾವ ಬಿಲದಲ್ಲಿ ಅಡಗಿ ಕೂತಿದಾನೋ, ಏನು ಯೋಚನೆ ಮಾಡ್ತಾ ಇದ್ದಾನೋ. ಇದು ಗೆಳೆಯರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.